ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮ್ಮಲ್ಲಂತೂ ಈಗ ಸಮಸ್ಯೆ ಇಲ್ಲ. ಮೋದಿಯವರ ಹೆಸರೇ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಪ್ರಧಾನಿ ಅಭ್ಯರ್ಥಿ ಅನ್ನೋದಿದೆ. ಅವ್ರು ಕೇಳ್ತಾ ಇದ್ದಿದ್ದು ನಿಮ್ಮಲ್ಲಿ ಯಾವಾಗ ಒಬ್ಬ ದಲಿತರಿಗೆ ಮಾನ್ಯತೆಯನ್ನು ಕೊಡೋದು ಅಂತ ಹೇಳಿ. RSS ಅಲ್ಲಿ ಕೊಟ್ಟಿದ್ದೀರಾ, ಪಕ್ಷದಲ್ಲಿ ಕೊಟ್ಟಿದ್ದೀರಾ ಕೇಳ್ತಾ ಇದ್ದಾರೆ ನಟರಾಜ್ ಗೌಡರು. ಅವಾಗಿಂದನೂ ಅದೇ ಪ್ರಶ್ನೆ ಕೇಳ್ತಾ ಇರೋದು, ಈಗ BJPಯಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ ಅಂತ. BJP ವಿಷಯ ಕೇಳಿದ್ರೆ ಅಷ್ಟೇ ಹೇಳ್ಬೋದು ನಾನು. ನೀವು RSS ಅನ್ನು ಕೇಳಿದ್ರೆ ನಾನು ಹೇಳೋಕ್ಕಾಗೋದಿಲ್ಲ. RSS ನನಗೇನು ಸಂಬಂಧ? ಪಕ್ಷದ ವಿಚಾರಕ್ಕೆ ಬನ್ನಿ. ಅದು ಪಕ್ಷದಲ್ಲಿ ನೀವು 74 ವರ್ಷ 55 ವರ್ಷ ಅವರು ಆಡಳಿತ ಮಾಡಿ 55 ವರ್ಷ ಇಲ್ಲಿ ಆಡಳಿತ ಮಾಡಿದ್ದೀರಿ. ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಡೆದಿರೋದು ಬಿಗಿನಿಂಗಿಂದನೂ. ಎನ್ ರಾಜಯ್ಯ, ಬಸವಲಿಂಗಪ್ಪ, KH ರಂಗನಾಥ್, TN ನರಸಿಂಹಮೂರ್ತಿ ಎಲ್ಲ ಹೋಗ್ಬಿಟ್ರು ಪಾಪ. KH ಮುನಿಯಪ್ಪ, ಡಾಕ್ಟರ್ ಪರಮೇಶ್ವರ್ ಖರ್ಗೆ ಅವರವರೆಗೂ ಬಂದಿದೆ. ಈಗ ಇಷ್ಟೆಲ್ಲರೂ ಪ್ರಯತ್ನ ಮಾಡಿದರೂ ಕೂಡ ಆಗಿಲ್ಲ. ಅಂದರೆ ಎಲ್ಲ ದಲಿತ ಲೀಡರ್ಸ್ಗಳು. ಹೌದು. ಉಪಮುಖ್ಯಮಂತ್ರಿ, ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಮುಖ್ಯಮಂತ್ರಿ ಮೊಯ್ಲಿ ಆಗೋದಕ್ಕೆ ಮುಂಚೆ ಮುಖ್ಯಮಂತ್ರಿ ಆಗಬೇಕಾಗಿದ್ದದ್ದು ಬಸವಲಿಂಗಪ್ಪ. ಅವ್ರ ಹೆಸರು ಇನ್ನೇನು ಬಂದೇ ಬಿಡ್ತು ಅಂತ ನಾವೆಲ್ಲ ವಿಜೃಂಭಣೆ ಮಾಡ್ತಾ ಇದ್ವಿ. ಅವ್ರ ಮನೆ ಹತ್ರ ಲಕೋಟೆಯಲ್ಲಿ ಬಂದಿದ್ದು ಇವ್ರ ಹೆಸರು, ಮೊಯ್ಲಿ ಅವ್ರ ಹೆಸರು. ಅದಾದ ಮೇಲೆ ಉಪಮುಖ್ಯಮಂತ್ರಿಯಾಗಿ ಕೃಷ್ಣ ಅವ್ರ ಹೆಸರು ಬಂತು, SM ಕೃಷ್ಣ ಅವ್ರದ್ದು. ಇವ್ರು ಅಪ್ಸೆಟ್ ಆಗಿಬಿಟ್ರು, ಕುಳಿತಿದ್ರು. ನೆಕ್ಸ್ಟ್ ಡೇ ಓದ್ ತಗೊಂಡ್ರು. ಮಂತ್ರಿ ಆದರೂ ಮಾಡಬೇಕಲ್ಲ, ಮಂತ್ರಿನೂ ಮಾಡಲಿಲ್ಲ ಅವ್ರನ್ನ. ಆ ಟೆನ್ಷನ್ಗೆ ಬ್ರೈನ್ ಎಮರೇಜ್ ಆಗಿ ಅವತ್ತೇ ತೀರ್ಕೊಂಡ್ಬಿಟ್ರು ಅವರು. ಇವೆಲ್ಲನೂ ನಾವು ಕಣ್ಣಲ್ಲಿ ನೋಡಿರೋದು ಸ್ವಾಮಿ. ಸುಮ್ಮನೆ ದಲಿತ ವಿರೋಧಿ ಕಾಂಗ್ರೆಸ್ ಅಂತ ಹೇಳಕ್ ನನಗೇನು ಹುಚ್ಚಿಡ್ದಿದ್ಯಾ? ಇದು ಅಲ್ಲಿನ ಮನಸ್ಥಿತಿ. ಆದ್ರೆ ಇಲ್ಲಿ ನೋಡ್ರಿ, ನೀವು ದಾರಿ ನಮ್ಮದು ಉಪಮುಖ್ಯಮಂತ್ರಿ ಮಾಡಿದ್ರು ಪರಮೇಶ್ವರನ. ಯಾವಾಗ ನಿಮ್ದು ಅಧಿಕಾರ ಬರಲಿಲ್ಲ, ಕುಮಾರಸ್ವಾಮಿಯವರು ಅದು ಆಗ್ತಿರ್ಲಿಲ್ಲ. ಆದ್ರೆ ನಮ್ದು ಹಂಗಲ್ಲ. ಎರಡನೇ ಅವಧಿಗೆ ನಾವು ತುಂಬಾ ದಿವಸ ಮಾಡಿ ಅಧಿಕಾರ ಮಾಡಿಲ್ಲ. ಮತ್ತೆ ಒಂದು 9 ವರ್ಷ ಮಾಡಿದೀವಿ. 4 ಅದೊಂದು 5 9 ವರ್ಷ ಮಾಡಿದೀವಿ. 9 ವರ್ಷದಲ್ಲೇ ಸಭೆಯಲ್ಲಿ ಈ ರೀತಿ ಮಾಡ್ಬಿಟ್ರಲ್ಲ ನನಗೆ ಅಂತ. ಈ ರೀತಿ ಕಣ್ಣಲ್ಲಿ ನೀರು ಹಾಕ್ಸೋ ಜನ ನೀವು ನಮಗೆ ಕಥೆ ಹೇಳ್ತೀರಿ. ಆ ಸಮುದಾಯಕ್ಕೆ ಮಾನ್ಯತೆ ಕೊಟ್ಟಾಗಿದೆ. ಯಾವುದು ನೀವು ಅಲ್ಲ, ಕೊಟ್ಟಾಗೋಗಿದೆ ಅಲ್ಲ, ಇದು ನಿರಂತರ. ಇನ್ನೂ ಅವಕಾಶಗಳು ಬರ್ತದೆ. ಮುಂದೆ ದಿವಸ ಮುಖ್ಯಮಂತ್ರಿಗಳಾಗೋದು ಬರ್ತದೆ. ಆದರೆ ಹೋರಾಟ ನಡೆದಿಲ್ಲ ಇಲ್ಲಿ. ಯಾಕೆ? ಅವಕಾಶ ಬಂದಿರೋದೇ 9 ವರ್ಷ ಅಧಿಕಾರ ಮಾಡಿ. ಮುಂದಿನ ದಿನಗಳಲ್ಲಿ ಬರ್ತದೆ. ಆದರೆ ನೀವು 50-60 ವರ್ಷ ಮಾಡಿನೋ ಅವರನ್ನು ಇನ್ನೂ ಕತ್ಲಲ್ಲಿಟ್ಟಿದ್ದೀರಲ್ಲ, ಇದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ ನಿಮ್ಮಿಂದ? ದಲಿತ ವಿರೋಧಿಗಳಲ್ವಾ ನೀವು? ನ್ಯಾಯ ಕೊಡ್ಸಕ್ಕಂತಾನೆ ಭಾರತ ನ್ಯಾಯ ಇದನ್ನು ಮಾಡ್ತಾ ಇಲ್ಲ ನೋಡಿ. ಅದಕ್ಕೆ ಹೌದು, ನ್ಯಾಯ ಕೊಡ್ಸಕ್ ಮಾಡ್ತಾ ಇದ್ದೀರಿ. ಆದರೆ ಅನ್ಯಾಯ ಆಗಿದೆ ಅಂತ ಒಪ್ಕೊಂಡ್ರ ನೀವು? ಇಷ್ಟು ವರ್ಷಗಳ ಕಾಲ ನ್ಯಾಯ ಕೊಡಕ್ ನಿಮ್ಗೆ ಆಗಿಲ್ಲ ಅಧಿಕಾರದಲ್ಲಿದ್ದು. ಜೋಡೋ 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 ಅಂತ ಹೋದ್ರಲ್ಲ, ಮೀಸಲಾತಿ ವಿರೋಧಿಗಳಿದ್ದೀರಾ ನೀವು. ಅಂತದಲ್ಲಿ ನಿಮ್ಗೇನಾದ್ರೂ ಜ್ಞಾನ ಇದ್ದಿದ್ರೆ ನಿಮ್ಮಲ್ಲಿ ನಿಮ್ಗೆ ಗೊತ್ತಾಗ್ತಿತ್ತು. ಬಿಜೆಪಿಯ ಕೋಮುವಾದಿಗಳು, ಮೂಲಭೂತವಾದಿಗಳು ಇವತ್ತು ದೇಶವನ್ನ ಮೋದಿ ಅವರು ಈ ಪ್ರಶ್ನೆಗೊಂದು ಉತ್ತರ ಕೊಟ್ಬಿಡಿ. ಈಗ ಇಡೀ ಭಾರತದಲ್ಲಿ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತಾನೆ ಭಾರತ ನ್ಯಾಯ ಅಂತೇಳಿ ಒಂದು ಮಾಡ್ತಾ ಇರೋದು ಈಗ ರಾಹುಲ್ ಗಾಂಧಿ ಅವರು. ಹೊಣೆ ಯಾರು ಇದಕ್ಕೆ? ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ ಅನ್ನೋದಕ್ಕೆ ನೋಡಿ. ಈಗ ಈ ಕಳೆದ 10 ವರ್ಷಗಳಿಂದ ನಾವು ನೋಡಿ ಎಲ್ಲ ಪ್ರಯತ್ನ ಮಾಡಿದ್ದೀವಿ. ಮುಂಚೆಯಿಂದನೂ ಕೂಡ ಮೀಸಲಾತಿ ತೆಗೆದುಕೊಂಡು ಬಂದು ಮೀಸಲಾತಿಯನ್ನು ಉಳಿಸಿ ಎಲ್ಲರಿಗೂ ಅವಕಾಶಗಳನ್ನ ಮಾಡಬೇಕು ಅಂತೇಳಿ
ಇದು ಸಮಸ್ಯೆ 10 ವರ್ಷದಿಂದ ಆಗಿದ್ದು. ಇಲ್ಲ, 1000 ವರ್ಷಗಳಿಂದ ಇದೆ ಇದು. 1000 ವರ್ಷಗಳಿಂದ ಇದೆ. ಅಲ್ಲ, ಕೇಳಿ. ನಾನು ಕೇಳ್ತಾ ಇರೋ ಪ್ರಶ್ನೆ, ಅದೇ 70 ಸ್ವತಂತ್ರ ಸಿಕ್ಕಂತಾಗಿದ್ದ ಇವಾಗ 70 ಯಾರಿಗೂ ನ್ಯಾಯ ಅಧಿಕಾರ ಸಿಕ್ಕಿಲ್ಲ ಇಲ್ಲದಾಗ ಏನ್ ಮಾಡ್ತಾ ಇದ್ರೆ? ಹೊಣೆ ಯಾರದ್ದು ಅಂತ ಕೇಳಿ, ಕಡ್ಲೆ 70 ವರ್ಷಗಳಿಂದ ಕಡ್ಲೆ ಉರಿತಾ ಇದ್ರಾ? 70 ವರ್ಷಗಳಿಂದ ಅವರ ಸಬಲೀಕರಣ ಆಗ್ಲಿ, ಅವರನ್ನ ಮುಂದಕ್ಕೆ ತರುವಂತ ಯೋಜನೆಯನ್ನ ಯಾರಲ್ಲಿ ಮುಂದಕ್ಕೆ ಬಂದಿಲ್ಲ? ಕಾಂಗ್ರೆಸ್ಸೇ ಮಾಡಿರೋದು. ದಲಿತರು ಇವತ್ತು ನಿಮ್ಮಲ್ಲಿ ಸಂವಿಧಾನವನ್ನ ಯಾವ ಉಪಯೋಗಿಸಿಕೊಂಡು ಕಾಲದಲ್ಲೂ ಹಾಳಾಗಿಲ್ಲ. ರಾಷ್ಟ್ರಪತಿಗಳಾಗಿದ್ದಾರೆ. ಒಂದ್ ನಿಮಿಷ. ನಾನು ರಾಷ್ಟ್ರಪತಿಗಳಾಗಿದ್ದಾರೆ. ನಟರಾಜ್ ಗೌಡ್ರೆ. ಅವರನ್ನ ಪಾರ್ಲಿಮೆಂಟ್ ಇನಾಗ್ರೇಷನ್ಗೆ ಕರೆಯಲ್ಲ, ಯಾಕಂದ್ರೆ ಅವ್ರು ದಲಿತರು ಅಂತ, ಮಹಿಳೆ ಅಂತ, ವಿಧವೆ ಅಂತ. ಇದು ಬಿಜೆಪಿಯ ಮನಸ್ಥಿತಿ. ಈ ಮನಸ್ಥಿತಿ ವಿರುದ್ಧ ನಾವು ಹೋರಾಟ ಮಾಡ್ಲೇಬೇಕಲ್ವಾ? ಈ ಸಂವಿಧಾನ ಉಳಿಸ್ಲೇಬೇಕಲ್ವಾ? ನನ್ನ ಪ್ರಶ್ನೆ ಸಿಂಪಲ್ ಆಗಿರೋದು. ಒಂದ್ ನಿಮಿಷ. ಅಲ್ಲ, ನಿಮ್ಗೆ ಕನ್ಫ್ಯೂಸ್ ಇದ್ದೀರಾ ನನ್ನ ನೀವು. ನನ್ನ ಯಾಕಂದ್ರೆ ಪ್ರಶ್ನೆ ಬಿಜೆಪಿಲಿ ಇದ್ದೀರಲ್ಲ ನನ್ನ ನೀವು. ಪ್ರಶ್ನೆ ಇಷ್ಟೇ, ಅವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ನೀವು ಭಾರತ ಯಾತ್ರೆಯನ್ನ ಮಾಡಕ್ ಹೊರಟ್ರೆ, ಇಲ್ಲಿಯವರೆಗೂ ಅವ್ರಿಗೆ ಸಿಗದೆ ಇರೋದಕ್ಕೆ ಹೊಣೆ ಯಾರು? ಯಾರಾದ್ರೂ ಒಬ್ರು ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ. ಒಂದೇನಾದ್ರೂ ಮರ್ಡರ್ ಆದ್ರೆ ಅದಕ್ಕೊಂದು ಇವರೇ ಕೊಲೆಗಾರರು ಅಂತ ಹುಡುಕ್ಬೇಕಲ್ಲ. ಒಂದು ಕಳ್ಳತನ ಆದ್ರೆ ಇವನೇ ಕಳ್ಳತನ ಮಾಡಿದಾನೆ ಅಂತ ಹೇಳ್ಬೇಕಲ್ವಾ? ನೋಡಿ, 70 ವರ್ಷಗಳಿಂದ ಪ್ರತಿ ಹಂತದಲ್ಲಿ, ಪ್ರತಿ ಜಾಗಗಳಲ್ಲಿ ದಲಿತರ ಸಬಲೀಕರಣವನ್ನ ಕಾಂಗ್ರೆಸ್ ಮಾಡ್ಕೊಂಡೇ ಬಂದಿದೆ. ಮತ್ತೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಕೇಳಿ, ಕೋಮುವಾದಿಗಳು ಎಲ್ಲಾ ಸಮಯದಲ್ಲಿ, ಎಲ್ಲಾ ಜಾಗದಲ್ಲಿ ಅವರ ತುಳ್ಕೊಂಡೇ ಬಂದಿದ್ದಾರೆ. ಅದಕ್ಕಾಗಿ ನ್ಯಾಯ ಕೊಡ್ಲೇಬೇಕಿದೆ. ಇವಾಗ ನಿಜವಾದ ಕೋಮುವಾದಿಗಳೇ ಬಂದು ಕೂತಿದ್ದಾರೆ ಡೆಲ್ಲಿನಲ್ಲಿ. ಕೋಮುವಾದಿಗಳೇ ಬಂದು ಕೂತಿದ್ದಾರೆ. ಇವತ್ತು ಕೂಡ ಅವರ ಕೊನೆ ಯಾರು ಇಲ್ಲ. ನೋಡಿ, ಅವರ ಸಂವಿಧಾನದ ಹಕ್ಕುಗಳನ್ನ ಇವತ್ತು ಮೊಟಕುಗೊಳಿಸ್ತಾ ಇದ್ದಾರೆ. ನೆಹರು ಕಾರಣ, ನಾವು ಎಲ್ಲಿ ಇಂದಿರಾ ಎಲ್ಲ ಗಾಂಧಿ ಜಾಗದಲ್ಲಿ ಕಾರಣ, ಈಗ ರಾಷ್ಟ್ರಪತಿಗಳಾದ ರಾಜೀವ್ ಗಾಂಧಿ ಕಾರಣ, ಪಾರ್ಲಿಮೆಂಟ್ ಕಾಂಗ್ರೆಸ್ ಕಾರಣ. ಇದನ್ನು ಕೋವಿಂದ್ ಅವ್ರನ್ನ ಪಾರ್ಲಿಮೆಂಟ್ ಶಂಕುಸ್ಥಾಪನೆ ಕರೀಲಿಲ್ಲ. ನೀವು ಮಾಡಿದ ಮೋಸ, ಎಂತಹ ಅನ್ಯಾಯ ನೀವು ಮಾಡಿದ ರಾಷ್ಟ್ರೀಯ ಅನ್ಯಾಯಕ್ಕೆ ಅದನ್ನ ಸರಿ ಮಾಡಬೇಕಾದ ಹೊಣೆ ನಮ್ಮ ಮೇಲಿದೆ. ಅದು ಸರಿ ಮಾಡಬೇಕಾದ ಹೊಣೆ. ಹೊಣೆ ನಿಮ್ಮಂತರು ಒಬ್ರು ಇಬ್ರು ಬಿಜೆಪಿ ಗಂಗಾಧರ ಮೂರ್ತಿ ಅವರೇ, ಲಾಸ್ಟ್ ರಿಯಾಕ್ಷನ್. ಎಸ್. ಈಗ ನೋಡಿ, ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಅದರ ಪರಿಣಾಮ ಈ ದೇಶದ ಜನತೆ ಕೊಟ್ಟಾಗಿದೆ. ಈಗ ಭಾರತ್ ನ್ಯಾಯ ಯಾತ್ರೆ ಮಾಡಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಜಾಗದಲ್ಲಿ ಭಾರತ್ ನ್ಯಾಯ ಯಾತ್ರೆ ಭಾರತದಲ್ಲಿ ನ್ಯಾಯ ಇಲ್ಲ ಅಂತ ಗಮನಿಸಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಪಕ್ಷದ ಒಳಗೆ ದಲಿತರಿಗೆ ನ್ಯಾಯ ಇಲ್ಲ ಅನ್ನೋದನ್ನು ಅರ್ಥಕೋಬೇಕು. ಫಸ್ಟು ಆ ದಲಿತರಿಗೆ ಫಸ್ಟು ನ್ಯಾಯ ಕೊಡಿ, ಅವ್ರಿಗೆ ಅವಕಾಶ ಕೊಡಿ. ಅವ್ರ ಅವಕಾಶ ಕೊಟ್ಟ ಮೇಲೆ ಒಂದೇ ನಿಮಿಷ ಇವರು ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇಂಡಿಯಾ ಮೀಟಿಂಗಿಗೆ ಖರ್ಗೆ ಅವ್ರ ಅಧ್ಯಕ್ಷರಲ್ವಾ, ಫುಲ್ ಪವರ್. ಅವ್ರು ಹೇಳಿದ್ರು 30 ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋ ಪವರ್ ಇದೆ ಅಂತ ನಟರಾಜ್ ಗೌಡ್ರು ಹೇಳಿದ್ರು. ಆ ಇಂಡಿಯಾ ಮೀಟಿಂಗಿಗೆ ಖರ್ಗೆ ಅವ್ರು ಒಬ್ಬರನ್ನೇ ಕಳ್ಸಲ್ಲ, ಹಿಂದೆಗಡೆ ಇಬ್ರು ಹಿಂಬಾಲಕರು ಹೋಯ್ತಾರೆ. ಒಂದು ಸೋನಿಯಾ ಗಾಂಧಿ, ಒಂದು ರಾಹುಲ್ ಗಾಂಧಿ. ಅಕ್ಕಪಕ್ಕ ಕೂತ್ಕೊಂತಾರೆ, ಏನ್ ಮಾತಾಡ್ಬಿಡ್ತಾರೋ ಅಂತ. ಸುಳ್ಳು ಅಲ್ಲ ರೀ. ಅವರು ಕಾಂಗ್ರೆಸ್ ನಾಯಕರು, ಮಾಜಿ ಅಧ್ಯಕ್ಷರು, ಅವ್ರು ಮಾಜಿ ಅಧ್ಯಕ್ಷರು. ಏಕವರ್ತಿ ಪಕ್ಷನ ಹೇಳ್ತಾ ಇರೋದು ಖರ್ಗೆ ಅವ್ರನ್ನ ನಾವು ಅತ್ಯುನ್ನತ ಸ್ಥಾನದಲ್ಲಿ ಇಟ್ಟಿದೀವಿ, ಅವ್ರಿಗೆ ಸಿಕ್ಕಾಪಟ್ಟೆ ಪವರ್ ಕೊಟ್ಟಿದ್ದೀವಿ. 30 ರಾಜ್ಯಗಳ ಮುಖ್ಯಮಂತ್ರಿ ಮಾಡೋ ಪವರ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. 30 ರಾಜ್ಯಗಳ ಮುಖ್ಯಮಂತ್ರಿ ಮಾಡೋ ಪವರ್. ಆದ್ರೆ ಪಾಪ ಅಲ್ಲಿ ಇಂಡಿಯಾದಲ್ಲಿ ಒಂದು ಮೀಟಿಂಗ್ ಅಲ್ಲಿ ಡಿಸಿಷನ್ ತಗೊಳಕ್ ಇವರಿಬ್ರು ಅಕ್ಕಪಕ್ಕ ಕೂತ್ಕೊಂತಾರೆ. ಅದ್ರ ಜೊತೆಗೆ ಇವ್ರು ಬೇರೆ ಬರ್ತಾರೆ, ಯಾರೋ ವೇಣುಗೋಪಾಲ್ ಬರ್ತಾರೆ, ಸುರ್ಜಿವಾಲಾ ಬರ್ತಾರೆ, 5 ಜನ ಹೋಯ್ತಾರೆ ಕಾಂಗ್ರೆಸ್ ಪಾರ್ಟಿಯಿಂದ. ಎಲ್ಲಾ ಪಾರ್ಟಿಯಿಂದ ಒಬ್ಬರ ಇಬ್ಬರು ಹೋದ್ರೆ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು, ನಾವು ಯಾವುದು ಕೂಡ ಅಭ್ಯರ್ಥಿಯ ಹೆಸರನ್ನ ಹೇಳಲಾರ್ದೇನೆ ಚುನಾವಣೆಗೆ ಹೋಗ್ತೀವಿ ಅಂತೇಳಿ. ಬಟ್ ಹೆಸರು ಖರ್ಗೆ ಅವರದ್ದು ಪ್ರಸ್ತಾಪ ಮಾಡ್ತಾ ಇರೋದು ಅದೇ ಒಕ್ಕೂಟದಲ್ಲಿ. ಅದನ್ನು ಒಪ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಯಾರು ಇದ್ದಂಗೆ ಕಾಣಿಸ್ತಾ ಇಲ್ಲ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಗೊತ್ತಿಲ್ಲ.